ಹಾಲಿನ ದರ ಕರೆಂಟ್ ದರ ಹೆಚ್ಚಳ ಮಾಡ್ತೀವಿ, ಇದು ಸಾರ್ವಜನಿಕರಿಗೆ ಹೊರೆ ಆಗ್ತದೆ. ಅಷ್ಟು ಹೊರೆಯಾಗುವಂಥದ್ದು ಏನು ಯಾವುದೇ ದರಗಳನ್ನು ಏರಿಕೆ ಮಾಡಿಲ್ಲ. ನಮಗೂ ಇತಿಮಿತಿಗಳಿದಾವು. ನಮಗೂ ಸರ್ಕಾರ ನಡೆಸಬೇಕು, ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ದೃಷ್ಟಿಕೋನದಿಂದ ಇವತ್ತು ಹೊಸ ಹೊಸ ಬಸ್ ಸ್ಟ್ಯಾಂಡ್ಗಳನ್ನು 6 ಕೋಟಿ 10 ಕೋಟಿ 15 ಕೋಟಿದ ಬಸ್ ಸ್ಟ್ಯಾಂಡ್ಗಳನ್ನು ನ್ಯೂಕರಣ ಮಾಡ್ತಾ ಇದ್ದೀವಿ. ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಚಿಗರಿ ಬಸ್ಗಳನ್ನ ಅದನ್ನು ಒಂದು ವ್ಯವಸ್ಥೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಸಿಬ್ಬಂದಿಗಳನ್ನು ಭರ್ತಿ ಮಾಡುವಂಥ ಕೆಲಸದ ಡ್ರೈವರ್ ಕಂಡಕ್ಟರ್ ಇರಲಿ ಅಥವಾ ಮೆಕ್ಯಾನಿಕಲ್ಗಳಿರಲಿ ಸೆಕ್ಯೂರಿಟಿಗಳಿರಲಿ ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ನೋಡಿದಾಗ ಮತ್ತು ಸರಿಪಡಿಸಬೇಕು. ನೋ ಪ್ರಾಫಿಟ್ ನೋ ಲಾಸ್ದಲ್ಲಿ ನಮ್ಮ ಸಂಸ್ಥೆ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ವಿಚಾರಗಳಿಂದ ಕೆಲವು ದರಗಳನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದು ಆಮೇಲೆ ಬೇರೆ ಬೇರೆ ನಾವು ಜನರಿಗೆ ಈಗ ನಮ್ಮ ಪಂಚ ಗ್ಯಾರಂಟಿಗಳು ಸಾಕಷ್ಟು ಈಗ ಜನ ಉಪಯೋಗ ಆಗ್ತಾ ಇದ್ದಾವೆ. ಈಗ ಶಕ್ತಿ ಯೋಜನೆಯಿಂದ ಬಹಳ ಜನರಿಗೆ ಅನುಕೂಲ ಆಗೈತಿ. ಕೆಲವು ನಮಗೆ ಯಾರು ವಿರೋಧ ಮಾಡ್ತಿದ್ರು, ಮೊದಲು ರಾಜ್ಯ ಲೂಟಿ ಆಗ್ತಿದೆ, ದೇಶ ಲೂಟಿ ಆಗ್ತಿದೆ, ಈ ಗ್ಯಾರಂಟಿಗಳಿಂದ ಪುಗಟ್ ಕೊಡೋದ್ರಿಂದ ಖಜಾನೆ ಖಾಲಿ ಆಗ್ತಿದೆ, ಯಾರು ನಮಗೆ ವಿರೋಧ ಮಾಡ್ತಾ ಇದ್ರು ಅವರೇ ನಮ್ಮನ್ನು ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ದಿಲ್ಲಿಯಲ್ಲಿ ನಡೆಸಿರೋದು ಒಂದನೇದ್ದು. ಎರಡನೇದ್ದು ನಮ್ಮ ಶಾಸಕರ ನೋವುಗಳನ್ನು ಅಭಿವೃದ್ಧಿ ಆಗೋದಲ್ಲ, ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನುವ ಕೆಲವು ಕೂಗುಗಳನ್ನು ಕೇಳಿಬರ್ತಾ ಇತ್ತು. ನಾನು ನಿನ್ನೆನೆ 15 ಕೋಟಿ ರೂಪಾಯಿ ರಸ್ತೆಗಳು, 8 ಕೋಟಿ 60 ಲಕ್ಷ ರೂಪಾಯಿ ಪ್ರಜಾಸೌಧ ಅಂದ್ರೆ ಮಣಿ ವಿಧಾನಸೌಧ, ಆಮೇಲೆ ಕೆರೆ ತುಂಬು ಯೋಜನೆಗಳು 138 ಕೋಟಿ ರೂಪಾಯಿ 11 ಕೆರೆ ತುಂಬಿ ಯೋಜನೆಗಳನ್ನು, ಮತ್ತೊಂದು 6 ಕೆರೆಗಳನ್ನು ಕಾಗವಾಡದಿಂದ ಶೆಡ್ಬಾಲ್, ಕಾಗವಾಡ, ಲೋಕೂರ್, ಮಂಗಸುಳಿ ಅದು 26 ಕೋಟಿ ರೂಪಾಯಿದ ಮೊನ್ನೆ ಟೆಂಡರ್ ಕರೆದು ವರ್ಕೌಟನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಈಗ 500 ಕೋಟಿಗಳ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಅದು ನಮ್ಮ ಮೇಲೇನು ಆರೋಪ ಮಾಡ್ತಾ ಇದ್ರು ಸತ್ಯಕ್ಕೆ ದೂರವಾದದ್ದು.